ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನೇತ್ರ ವಿಲೇಜ್ ಲೈಫ್ ಸ್ಟೈಲ್ ಆ್ಯಂಡ್ ಕುಕಿಂಗ್ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನು ನಿಮ್ಮ ಪ್ರೀತಿಯ ನೇತ್ರ. ಯಾರು ಫಸ್ಟ್ ಟೈಮ್ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದೀರಾ ಆ್ಯಂಡ್ ಯಾರಿನ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತ ಬನ್ನಿ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ. ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ, ನಾವು ನಿನ್ನೆ ವ್ಲಾಗಲ್ಲಿ ಅಪ್ಲೋಡ್ ಮಾಡಿದಾಗೇ ನಾನು ನಮ್ಮ ಊರಿಗೆ ಹೋಗಿದ್ದೆ ಅಪ್ಲೈ ಇಡೋದಕ್ಕೆ ಅಂತ. ಅಲ್ಲಿಂದ ಬಂದ ಮೇಲೆ ಇದು ನೆಕ್ಸ್ಟ್ ಡೇ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಸೊ ನಾವು ಅಲ್ಲಿಂದ ಬಂದ ಮೇಲೆ ತೋಟಕ್ಕೆ ಹೋಗಿ ತುಂಬ ದಿನ ಆಯಿತು ಅಂದ್ಬಿಟ್ಟು ಇವತ್ತು ಪೂರ್ತಿ ನಾವು ತೋಟದಲ್ಲೇ ವ್ಲಾಗನ್ನು ನಾನು ಶೂಟ್ ಮಾಡ್ಕೊಂಡಿದ್ದೀನಿ. ನೀವಿಲ್ಲಿ ನೋಡ್ತಾ ಇರ್ಬೋದು, ನಾವು ನಮ್ಮ ಅಡಿಕೆ ಗಿಡಕ್ಕೆ ಬಂದು ಡ್ರಿಪ್ಪನ್ನು ಸಹ ಮಾಡಿದ್ದೀವಿ ಆ್ಯಂಡ್ ಸಿಂಕ್ ಲೈನ್ ಅಂದರೆ ಜೆಟ್ಟನ್ನು ಸಹ ಮಾಡಿದ್ದೀವಿ. ಏನಕಂದರೆ ಭೂಮಿಗೆ ಕೆಳಗಡೆ ಮಾತ್ರ ನೀರು ಬಿದ್ದರೆ ಸಾಲಲ್ಲ, ಅಡಿಕೆ ಗಿಡದ ಮೇಲ್ಗಡೆಗೂ ಸಹ ಅಂದರೆ ಸುಳಿಗೂ ಸಹ ಸ್ವಲ್ಪ ನೀರನ್ನೋದು ಬಿದ್ದಾಗ ಬೇಗ ಎಲೆಗಳು ಕೆಂಪಗಾಗಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾವು ಸಿಂಕ್ ಲೈನನ್ನು ಸಹ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ಇಲ್ಲೇ ಬಂದು ನಾವು ಕಾಫಿನ ಸಹ ಹಾಕಿದ್ದೀವಿ. ಈಗೆಲ್ಲ ಕಳೆ ಬೆಳೆದಿರೋದ್ರಿಂದ ಕಾಫಿ ಗಿಡ ಕಾಣಿಸ್ತಾ ಇಲ್ಲ. ಮುಂದಿನ ವ್ಲಾಗಲ್ಲಿ ನಾನು ಖಂಡಿತವಾಗ್ಲೂ ತೋರಿಸ್ತೀನಿ. ಆ್ಯಂಡ್ ನಾವು ಅಲ್ಲಿ ಇದ್ದು ಒಂದು ಸ್ವಲ್ಪ ಹೊತ್ತೆಲ್ಲ ತೋಟದಲ್ಲಿ ಎಲ್ಲ ಓಡಾಡಿಕೊಂಡು ಇದು ಮಾಡಿಕೊಂಡು ನನ್ನ ಮಗಳಿಗೆ ಚಪ್ಪಲಿನೂ ಸಹ ಹಾಕಿಸ್ಕೊಂಡು ಇನ್ನೊಂದು ತೋಟ ಇತ್ತು, ಇಲ್ಲೆಲ್ಲ ಬರೀ ನಾವು ತೆಂಗಿನ ಗಿಡ ಇಟ್ಟಿದ್ದೀವಿ. ಇಲ್ಲಿ ಬಂದು ನೋಡಿಕೊಂಡು ಗಿಡಗಳಿಗೆಲ್ಲ ನೀರು ಹೋಗುತ್ತಾ ಮಳೆ ಬಂದಾಗ, ಅಂದರೆ ಇದು ಒಂದು ಸ್ವಲ್ಪ ಬೆಟ್ಟ ಥರ ಸ್ಲೋಪ್ ಇದೆ, ಅದಕ್ಕೋಸ್ಕರ ಎಲ್ಲ ಗಿಡಕ್ಕೂ ನೀರು ಹೋಗುತ್ತಾ ಹೇಗೆ ಏನು ಅಂತ ಚೆಕ್ ಮಾಡ್ಕೊತಾ ಇರ್ತೀವಿ ನಾವು. ಈ ನೀರು ಬಿಡೋದು ಚೆಕ್ ಮಾಡೋದೆಲ್ಲ ಜಾಸ್ತಿ ಕೆಲಸ ಬಂದು ನಮ್ಮ ಯಜಮಾನ್ರೆ ಮಾಡೋದು. ನಾನಂತೂ ತುಂಬ ಕಮ್ಮಿ ಕೆಲಸಗಳನ್ನೆಲ್ಲ ಮಾಡೋದು. ಇನ್ನು ಅಲ್ಲಿಂದ ಬಂದಮೇಲೆ ನಾವು ಅಡಿಕೆಗಳನ್ನು ಗೋಟನ್ನ ತೊಗೊಂಬಂದು ಮೊಳಕೆ ಬರೆಸಿದ್ದು. ಸೊ ಅವೆಲ್ಲ ಮೊಳಕೆ ಬಂದಿದ್ದು ಅಂದ್ಬಿಟ್ಟು ನಮ್ಮ ಯಜಮಾನ್ರು ಪ್ಯಾಕೆಟ್ ಮಾಡೋದಕ್ಕೆ ಕೂತಿದ್ರು. ಇಬ್ಬರು ಸಹ ಒಂದು ಸ್ವಲ್ಪ ಹೊತ್ತು ಪ್ಯಾಕೆಟ್ ಮಾಡಿದ್ದು. ಅದಾದಮೇಲೆ ಜ್ಯೂಸ್ ಇತ್ತು ಅಂದ್ಬಿಟ್ಟು ನಾವು ಜ್ಯೂಸನ್ನು ಸಹ ಹಾಕ್ಕೊಂಡು ಅವ್ರಿಗೆ ಕೊಡೋಣ ಅಂತ ಹೊರಟಿದ್ದೆ. ಏನಕಂದರೆ ಇವತ್ತು ನಾವು ಪ್ಯಾಕೆಟ್ ಮಾಡೋದಿನ ಅಂತೂ ತುಂಬ ಬಿಸಿಲಿತ್ತು. ಸೊ ಇಷ್ಟು ಪ್ಯಾಕೆಟ್ ಇಲ್ಲೇನು ನೋಡ್ತಾ ಇದ್ದೀರಾ, ಇಷ್ಟು ಪ್ಯಾಕೆಟ್ನ ನಮ್ಮ ಯಜಮಾನ್ರು ನಾನು ನಿನ್ನೆ ಊರಿಗೆ ಹೋಗಿ ಬರೋ ಅಷ್ಟರಲ್ಲಿ ಒಬ್ಬರೇ ಮಾಡಿ ಮುಗಿಸಿದ್ರು. ಸೊ ಇವಾಗ ಇಷ್ಟು ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊತಾ ಇದ್ದು. ಸೊ ಫಸ್ಟ್ ಎಲ್ಲ ಪ್ಯಾಕೆಟ್ಗಳಿಗೂ ಮಣ್ಣನ್ನು ತುಂಬಿ ಇಟ್ಕೊಂಡು ಆಮೇಲೆ ಗೋಟ್ಗಳನ್ನು ಹಾಕೋಣ ಅನ್ನೋ ಕಾರಣಕ್ಕೋಸ್ಕರ ನಮ್ಮ ಯಜಮಾನ್ರು ಈ ಮೆರಿಂಡಾ ಯಾಕೆ ತೊಗೊಂಬಂದೆ, ಮನೇಲಿ ನಿಂಬೆಹಣ್ಣು ಇಟ್ಟಿದ್ರೆ ನಿಂಬೆಹಣ್ಣು ಜ್ಯೂಸು ಅಥವಾ ಬೇರೆ ಏನಾದರೂ ಮಾಡೋದಲ್ವಾ ಅಂತಿದ್ರು. ನಾನು ಇವಾಗ ಕೆಲಸ ಮಾಡೋದು ಬಿಟ್ಬಿಟ್ಟು ಅದನ್ನು ಮಾಡ್ಕೊಂಡು ಕೂತ್ಕೊಂಡ್ರೆ ಅಷ್ಟರಲ್ಲಿ ನೀನು ಒಬ್ಬರೇ ಎಲ್ಲ ಪ್ಯಾಕೆಟ್ಗಳನ್ನು ಮಾಡಿ ಮುಗಿಸ್ಬಿಡ್ತೀರಾ ಅಂತ ಹೇಳ್ಬಿಟ್ಟು ಇತ್ತೆಲ್ಲ ಸುಮ್ಮನೆ ವೇಸ್ಟ್ ಮಾಡ್ತೀರ, ನಮ್ಮ ಮನೇಲಿ ಯಾರು ಕುಡಿಯಲ್ಲ ಅಂತ ತೊಗೊಂಬರ್ತಿರ್ತಾರೆ. ಸೊ ಅದಕ್ಕೋಸ್ಕರ ಇದನ್ನೇ ಖಾಲಿ ಮಾಡೋಣ ಇವಾಗ ಅಂದ್ಬಿಟ್ಟು ಇದನ್ನೇ ಕುಡಿಯೋದು ಸಹ ಕುಡಿತಾ. ಇಲ್ಲೇನು ನೋಡ್ತಾ ಇದ್ದೀರಾ, ಅವ್ರು ಇಲ್ಲ ಫೋನಲ್ಲಿ ಮಾತಾಡ್ತಾ ಇದ್ನಲ್ಲ ಅದಕ್ಕೋಸ್ಕರ ನಗು ಬಂತು. ಅಂದರೆ ಅವ್ರೇನೋ ಒಂದು ಕಾಮಿಡಿ ಟಾಪಿಕನ್ನು ಮಾತಾಡ್ತಾ ಇದ್ರು. ಈಗ ನೋಡಿ, ನಾನು ನಿನ್ನೆ ಊರಿಗೆ ಹೋಗಿ ಬರೋ ಅಷ್ಟರಲ್ಲಿ ಇಷ್ಟೆಲ್ಲ ಪ್ಯಾಕೆಟ್ಗಳನ್ನು ಒಬ್ಬರೇ ಮಾಡಿ ಮುಗಿಸಿದ್ದಾರೆ. ಆ್ಯಂಡ್ ನಮ್ಮವು ಮೊಳಕೆನೂ ಸಹ ಇನ್ನೂ ಬರಬೇಕಿತ್ತು. ಬಟ್ ಆದರೆ ಇನ್ನು ಮಳೆ ಬಂದ ಮೇಲೆ ಮಣ್ಣೆಲ್ಲ ತುಂಬ ಒದ್ದೆ ಆದರೆ ಉಡಿ ಆಗಿರಲ್ಲ ಮಣ್ಣು ಅನ್ನೋ ಕಾರಣಕ್ಕೋಸ್ಕರ ಇವಾಗಲೇ ಮಾಡಿ ಮುಗಿಸ್ಕೊತಾ ಇದ್ದೀವಿ. ನೋಡಿ, ನಮ್ಮ ಮನೆಯವ್ರು ನಾನು ಇಲ್ಲ ಅನ್ನೋ ಕಾರಣಕ್ಕೆ ಮನೇಲಿ ಯೂಸ್ ಮಾಡೋ ಸ್ಟೀಲ್ ಬಟ್ಲು ತೊಗೊಂಬಂದವ್ರೆ ಮಣ್ಣು ತುಂಬೋಕ್ಕೆ. ಅದಕ್ಕೆ ಅದನ್ನ ಅಲ್ಲೇ ಇಟ್ಟಿದ್ರು ಅಂದ್ಬಿಟ್ಟು ಇವತ್ತು ನಾನು ಸಹ ಅದರಲ್ಲೇ ಮಣ್ಣು ತುಂಬ್ತಾ ಇದ್ದೀನಿ. ಆ್ಯಂಡ್ ಇಲ್ಲೇನು ಅಡಿಕೆ ಗಿಡಗಳನ್ನು ಪ್ಯಾಕೆಟ್ನ ನಾವು ಮಾಡ್ತಾಯಿದ್ವಿ, ನಾವೇನೋ ಮಾರೋ ಇಂಟೆನ್ಷನಲ್ಲಿ ಏನು ಮಾಡ್ತಾಯಿಲ್ಲ. ಸೊ ಇನ್ನೂ ಜಾಗ ಇದೆ, ನಮ್ಮ ಜಮೀನಲ್ಲೇ ಹಾಕ್ಬೋದು. ಆ್ಯಂಡ್ ನಮ್ಗೆ ಹಾಕಿ ಮಿಕ್ಕಿರೋ ಇನ್ನೂ ಒಂದು 100-200 ಗಿಡ ಮಿಗ್ಬೋದು ಅಂದ್ಕೊಂಡಿದ್ದೀವಿ. ಸೊ ಅದನ್ನು ಯಾರನ್ನ ಕೇಳಿದ್ರೆ ಸೇಲ್ ಮಾಡೋದಕ್ಕೂ ಸಹ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾವು ಮನೇಲೇ ಮಾಡ್ಕೊತಾ ಇದ್ದೀವಿ. ಆ್ಯಂಡ್ ಇನ್ನೊಂದು ವಿಷಯ ಏನು ಗೊತ್ತಾ, ನಾನು ವಿಡಿಯೋ ಸ್ಟಾರ್ಟಿಂಗಲ್ಲಿ ತೋರಿಸಿದ್ನಲ್ಲ ನಮ್ಮ ಅಡಿಕೆ ಗಿಡಗಳು ಏನಿದ್ದಾವೆ ಅಂತ, ಆ ಅಡಿಕೆ ಗಿಡವನ್ನು ಸಹ ನಾವೇ ನಮ್ಮ ಅಮ್ಮರೂರಲ್ಲಿ ಅಲ್ಲಿ ಗೋಟ್ ಅಪ್ಪ ಕೊಡಿಸಿದ್ರು. ಸೊ ಆ ಗೋಟ್ಗಳನ್ನೇ ನಾವು ಮೊಳಕೆ ಬರೆಸಿ ಅಲ್ಲೂ ಸಹ ಪ್ಯಾಕೆಟ್ ಮಾಡಿ 1 ವರ್ಷ 2 ವರ್ಷ ಬಿಟ್ಟು ಅದನ್ನೇ ಇಲ್ಲಿಗೆ ತೊಗೊಂಬಂದು ನಾವು ಹಾಕಿ ಇವಾಗ ಇಷ್ಟು ಉದ್ದ ಗಿಡಗಳನ್ನಾಗಿ ಬೆಳೆಸಿರೋವಂಥದ್ದು. ಮನಸ್ಸಿಗೆ ಎಷ್ಟು ಖುಷಿಯಾಗುತ್ತೆ ಅಂದರೆ, ನಾವೇ ಗೋಟ್ ತಂದದನ್ನು ಮೊಳಕೆ ಬರೆಸಿ ಪ್ಯಾಕೆಟ್ ಮಾಡಿ ನಾವೇ ಹಾಕಿ ಬೆಳೆಸಿ ಅದರಲ್ಲಿ ಫಲ ಬಂದಾಗ ಅದನ್ನು ನೋಡಿದಾಗ ನಮಗಂತೂ ತುಂಬ ಖುಷಿಯಾಗುತ್ತೆ. ಸೊ ಅದಕ್ಕೆ ಈಗಲೂ ಸಹ ಇರಲಿ, ಮುಂದಕ್ಕೂ ಆಗುತ್ತೆ
ಅನ್ನೋ ಕಾರಣಕ್ಕೋಸ್ಕರ ಈಗಲೂ ಅಷ್ಟೇ ಪ್ಯಾಕೆಟ್ಗಳನ್ನು ಮಾಡ್ತಾಯಿರ್ತೀವಿ. ಆ್ಯಂಡ್ ಇನ್ನು 2023ರಲ್ಲೂ ಅಷ್ಟೇ ನಾವು ಅಪ್ಪರ ಮನೇಲಿ ಇದ್ದೆ, ಅವಾಗ ನಾನು ಬಾಣ್ತಿ ಅಂದ್ಬಿಟ್ಟು ಆವಾಗ ನಮ್ಮಪ್ಪ ಒಂದು 2000 ಗೋಟ್ಗಳನ್ನು ತೊಗೊಂಬಂದಿದ್ರು. ಸೊ ಅದೆಲ್ಲದನ್ನು ಮೊಳಕೆ ಬರೆಸಿ ಪ್ಯಾಕೆಟ್ ಮಾಡಿ ಎಲ್ಲ ಮಾಡಿದ್ದು. ಅದನ್ನೆಲ್ಲ ನಾವು ಪ್ಯಾಕೆಟ್ ಮಾಡೋ ಅಷ್ಟೊತ್ತಿಗೆ 2023ರಿಂದ 2024 ಹತ್ರದಲ್ಲಿ ಬಂದಾಗ ಆಲ್ಮೋಸ್ಟ್ ಎಲ್ಲ ಮೊಳಕೆಯಿಂದ ಬಂದು ಪ್ಯಾಕೆಟ್ ಮಾಡಿ ಒಂದಷ್ಟು ರೇಂಜಿಗೆ ಗಿಡನೂ ಸಹ ಬಂದಿದ್ದು. ಬಟ್ ಆದರೆ ಆ ಟೈಮಲ್ಲಿ ನಮ್ಮ ತಂದೆಗೆ ತೀರಾ ಹುಷಾರಿಲ್ದಂಗಾಗಿ ನಾವೆಲ್ಲರೂ ಬೆಂಗಳೂರಲ್ಲಿ ಒಂದು 3 ತಿಂಗಳು ಹೋಗ್ಬೇಕಾಗಿತ್ತು ಬೆಂಗಳೂರಿಗೆ. ಆ ಟೈಮಲ್ಲಿ ಊರಲ್ಲಿ ನೋಡ್ಕೊಳೋರು ಇಲ್ದಲೆ, ನೀರು ಬಿಡೋರು ಇಲ್ದಲೆ ಅಷ್ಟೂ ಗಿಡಗಳು ಹತ್ತತ್ರ ಒಂದು 50 ಗಿಡ ಏನೋ ನಮಗೆ ಸಿಕ್ಕಿದ್ವೇನೋ, ಇನ್ನು ಮಿಕ್ಕಿದ ಅಷ್ಟೂ ಗಿಡಗಳನ್ನು ಸಹ ಒಣಗೋದು. ತುಂಬ ಬೇಜಾರಾಯಿತು. ಬಟ್ ಆದರೆ ಏನು ಮಾಡೋಕ್ಕಾಗಲ್ಲ, ಅನ್ಫಾರ್ಚುನೇಟ್ ಅನ್ನೋದು ಅದಕ್ಕೋಸ್ಕರನೇ. ಮತ್ತು ಇಲ್ಲಿ ಏನು ನಿಮಗೆ ನಾನು ತೋರಿಸ್ತಾ ಇದ್ದೀನಲ್ಲ, ಇದನ್ನೇ ನಾವು ಅಡಿಕೆ ಮೊಳಕೆ ಬಂದಿರೋದು ಅಂತ ಹೇಳೋದು. ನಾವು ಅಡಿಕೆ ಗೋಟನ್ನು ತೊಗೊಂಬಂದು ಒಂದು 500 ಗೋಟೇನ ತೊಗೊಂಬಂದಿದ್ದು. ಸೊ ಅಷ್ಟರಲ್ಲಿ ಗೋಟನ್ನು ನಾವು ಇಲ್ಲಿ ನೋಡ್ತಾ ಇದ್ದೀರಲ್ಲ, ನಾವು ಗೋಣಿ ಚೀಲದಲ್ಲಿ ಹಾಕ್ಬಿಟ್ಟು ಇದಕ್ಕೆ ದಿನ ಒಂದು 3ರಿಂದ 4 ಸತಿ ನೀರನ್ನ ಉಯ್ಕೊಂಡು ಇದನ್ನು ಮೊಳಕೆ ಬರೆಸಿರುವಂಥದ್ದು. ಮೊಳಕೆನೂ ಬಂದಿದೆ, ಬೇರು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬೇರು ಸಹ ಬಂದಿದೆ ಅಂತ. ಈಗ ನೋಡಿ, ನಾವು ಅವಾಗಲಿಂದ ಎಷ್ಟು ಮಣ್ಣನ್ನೆಲ್ಲ ತುಂಬಿ ಇಕ್ಕಿರೋ ಅಂಥ ಪ್ಯಾಕೆಟ್ಗಳಲ್ಲಿ ಈಗ ನಮ್ಮ ಯಜಮಾನ್ರು ಬಂದುಬಿಟ್ಟು ಗೋಟ್ಗಳನ್ನು ಇಡ್ತಾ ಇದ್ದಾರೆ. ಸೊ ನಾನು ಮಣ್ಣನ್ನೆಲ್ಲ ತುಂಬಿ ಕೊಟ್ಟಂತೆ ಅವರು ಗೋಟ್ಗಳನ್ನೆಲ್ಲ ಇಟ್ಟು ಜೋಡಿಸಿ ಒಂದು ಕಡೆಗೆಲ್ಲ ಎತ್ತಿ ಇಟ್ಕೊತಾ ಇದ್ದಾರೆ. ಸೊ ಲಾಸ್ಟಲ್ಲಿ ಆಮೇಲೆ ಕ್ಲೀನಾಗಿ ಲೈನಿಗೆ ಜೋಡಿಸ್ಕೊಬೋದು ಅನ್ನೋ ಕಾರಣಕ್ಕೋಸ್ಕರ. ನಾನು ಆಗಲೇ ಹೇಳಿದ್ನಲ್ಲ ನಮ್ಮ ಅಮ್ಮರ ಮನೆಯಲ್ಲೂ ಮಾಡಿದ್ದು ಅಂತ. ಸೊ ಹೋದ ವರ್ಷ ನಾವು ಹಂಗೆ ಮಾಡಿದಾಗ ಆಳನ್ನೆಲ್ಲ ಕರ್ಕೊಂಬಂದು ಆಳ ಕೈಲಿ ಮಾಡಿಸಿದ್ದೆ. ಬಿಕಾಸ್ ನಾನು ಬಾಣ್ತಿ ಇದ್ದೆ ಅನ್ನೋ ಕಾರಣಕ್ಕೋಸ್ಕರ ನಾನು ಮಾಡಿರಲಿಲ್ಲ. ನಮ್ಮ ಯಜಮಾನ್ರು ನಾವು ಆ ಟೈಮಲ್ಲಿ ಬೆಂಗಳೂರಲ್ಲಿದ್ದರು. ಸೊ ಅದಕ್ಕೋಸ್ಕರ ಮನೇಲಿ ಅವರೇನೇ ಮಗುನೂ ಎಲ್ಲದನ್ನು ನೋಡಿಕೊಂಡು ಮಾಡೋಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಆಳ್ಗಳಿಗೆ ದುಡ್ಡು ಕೊಟ್ಟು ಮಾಡಿಸಿದ್ದಂಥದ್ದು. ಬಟ್ ಆದರೆ ಇವಾಗೆಲ್ಲ ನಮಗೆ ನಾವೇ ಮಾಡ್ಕೊತಾ ಇದ್ದೀವಿ. ಮುಂಚೆನೂ ಅಷ್ಟೇ ನಾವೇ ಮಾಡ್ಕೊತಾ ಇದ್ದು. ಬಟ್ ಅದೊಂದು ವರ್ಷ ಮಾತ್ರ ಕೊಟ್ಟು ಮಾಡಿಸಿದ್ದಕ್ಕೂ ಏನೂ ಫಲ ಇಲ್ಲ ಅನ್ನೋ ಥರ ಆಯಿತು. ಈಗ ನಮ್ಮ ಯಜಮಾನ್ರು ಗೋಟ್ಗಳನ್ನೆಲ್ಲ ಅದರೊಳಗೆ ಹಾಕಿ ಮೊಳಕೆಗಳನ್ನು ಕ್ಲೀನಾಗಿ ಇಟ್ಟಿದ್ರು. ಈಗ ನಾನು ಬಂದ್ಬಿಟ್ಟು ಕ್ಲೀನಾಗಿ ಅದನ್ನು ಲೈನಾಗಿ ಒಂದೊಂದೇ ಲೈನಿಗೆ ಜೋಡಿಸ್ಕೊಂಡ್ರೆ ನೀರು ಬಿಡೋದಕ್ಕೂ ಸಹ ಸರಿ ಹೋಗುತ್ತೆ ಅಂತ ಇವಾಗ ಒಂದು ಸ್ವಲ್ಪ ದಿನ ಮಾತ್ರ ಇಲ್ಲಿಟ್ಟಿರ್ತೀವಿ. ಆಮೇಲೆ ಇದನ್ನೆಲ್ಲ ನಾನು ಬೇರೆ ಜಾಗಕ್ಕೆ ಅಂತ ನಾವು ಜೋಡಿಸ್ಕೊಂಡಾಗ ಅದ್ರ ಕೆಳಗಡೆ ಕಳೆ ಬೆಳಿದಲೇ ಇರೋ ಥರ ಎಲ್ಲ ನೋಡ್ಕೊಬೋದು. ಅದಕ್ಕೆ ಆ ಕಾರಣಕ್ಕೋಸ್ಕರ ಈ ರೀತಿಯಾಗಿ ಮಾಡ್ಕೊತಾ ಇರೋದು. ಯಾಕಂದರೆ ಇನ್ನೂ ಒಂದು ಸ್ವಲ್ಪ ಗೋಟ್ಗಳು ಇದ್ದಾವೆ ಪ್ಯಾಕೆಟ್ ಮಾಡೋ ಅಂಥದ್ದು. ಅದಕ್ಕೆ ನಾವು ಆಮೇಲೆ ಎಲ್ಲದನ್ನು ಒಟ್ಟಿಗೆ ಮಾಡಾದ್ಮೇಲೆ ಕ್ಲೀನಾಗಿ ಒಂದು ಕಡೆ ಜೋಡಿಸ್ಕೊಂಡ್ರೆ ಸರಿ ಹೋಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಈ ರೀತಿ ನಾವು ಪ್ಲ್ಯಾನ್ ಮಾಡ್ಕೊಂಡಿರೋ ಅಂಥದ್ದು. ಇವತ್ತು ನೋಡ್ತಾ ಇದ್ದೀರಲ್ಲ, ಇಷ್ಟು ಅಡಿಕೆ ಪ್ಯಾಕೆಟ್ಗಳ ಜೊತೆಯಲ್ಲಿ ಇಲ್ಲಿ ಒಂದು ನಾನು ಹಾಗಲಕಾಯಿ ಬೀಜನೂ ಸಹ ಎತ್ತಿಟ್ಟಿದ್ದೆ, ಅದ್ರದ್ದು ಸಹ ಬೀಜಗಳನ್ನು ಹಾಕಿದ್ದೀನಿ. ನೆಲ್ಲಿಕಾಯಿ ಬೀಜ ಹಾಕಿದ್ದೀನಿ. ಮತ್ತು ಇನ್ನು ಶಂಖಪುಷ್ಪ ಹೂವಿನ ಬೀಜನೂ ಸಹ ಇದು, ಅದನ್ನು ಸಹ ಒಂದು 3 ಪ್ಯಾಕೆಟ್ಗಳಲ್ಲಿ ಹಾಕಿರೋ ಅಂಥದ್ದು. ಸೊ ಇವೆಲ್ಲ ಬೆಳೆದು ಬಂದಾದಮೇಲೆ ನಾವು ಡೈರೆಕ್ಟಾಗಿ ತೆಗೆದು ಮಣ್ಣಿಗೆ ಹಾಕೊಳೋದಕ್ಕೂ ಈಸಿ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಈ ರೀತಿ ಮಾಡ್ಕೊಂಡಿರೋ ಅಂಥದ್ದು. ಇನ್ನು ಇಷ್ಟೆಲ್ಲ ಕೆಲಸಗಳನ್ನು ನಾವು ಮಾಡಿ ಮುಗಿಸಾದ್ಮೇಲೆ ನಮ್ಮ ಯಜಮಾನ್ರು ಇವತ್ತು ದನಗಳನ್ನೆಲ್ಲ ಹೊರಗಡೆ ಕಟ್ಟಿರಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಶೆಡ್ಡಲ್ಲೇ ಮೇವು ಹಾಕಿದ್ರು. ಇವಾಗ ಅವನ್ನ ಶೆಡ್ಡಿಂದ ಈಚೆಡೆ ಕರ್ಕೊಂಬಂದ್ಬಿಟ್ಟು ನೀರನ್ನು ಸಹ ಕುಡಿಸೋಕೆ ಹೋಗ್ತಾ ಇದ್ದಾರೆ. ಇವಾಗ ಸ್ವಲ್ಪ ಮೋಡ ಆಗಿರೋ ಕಾರಣದಿಂದ ನಮ್ಮ ದನಗಳು ನೀರೇ ಕುಡಿತಾ ಇಲ್ಲ. ಅವ್ರಿಗೆ ಬೇಡ ಏನಕ್ಕೆ ಅಂದರೆ ಇವಾಗ ಬಿಸಿಲಿಲ್ಲ, ನಮಗೆ ಬಾಯಿ ಎರ್ಸಿಲ್ಲ, ಸೊ ನಮಗೆ ನೀರು ಬೇಡ ಅಂತ ಅವು ಡೈಲಾಗ್ಗಳನ್ನ ಹೊಡಿತಾ ಇದ್ದಾವೆ ಮೈಂಡ್ ವಾಯ್ಸಲ್ಲಿ. ನೀವು ಕೇಳ್ಬೋದು, ಆ ತೊಟ್ಟಿಲಿ ಗಲೀಜಿರಲ್ವ, ಆ ನೀರನ್ನು ಕುಡಿಸಿದ್ರೆ ಅವಕ್ಕೆ ಇನ್ಫೆಕ್ಷನ್ ಥರ ಆಗಲ್ವಾ ಅಂತ. ಆ ಥರ ಎಲ್ಲ ಏನಿಲ್ಲ. ನಾವು ವಾರಕ್ಕೊಂದ್ಸತಿ ತೊಟ್ಟಿಲಿ ತುಂಬ ನೀರಿದ್ರೂ ಅಷ್ಟೇ ವಾರಕ್ಕೊಂದ್ಸತಿ ತೊಟ್ಟಿ ನೀರನ್ನೆಲ್ಲ ಈಚೆಡೆ ಹೂವಿನ ಗಿಡಗಳಿಗೆ, ಹಣ್ಣಿನ ಗಿಡಗಳಿಗೆಲ್ಲ ಹಾಕ್ಬಿಟ್ಟು ಆ ತೊಟ್ಟಿನೆಲ್ಲ ಕ್ಲೀನಾಗಿ ತೊಳೆದು ಸರ್ಪ್ ಹಾಕಿ ಎಲ್ಲ ತೊಳೆದು ಕೆಳಗಡೆ ಸುಣ್ಣ ಹಾಕಿ ಬಿಟ್ಟು ಮೇಲ್ಗಡೆಗೆ ನಾವು ನೀರನ್ನು ತುಂಬುವಂಥದ್ದು. ಆ ಥರ ಮಾಡಿದಾಗ ಜಾಸ್ತಿ ಪಾಚಿನೂ ಸಹ ಕಟ್ಟೋದಿಲ್ಲ. ಆವಾಗ ನಮ್ಮ ದನಗಳಿಗೂ ಸಹ ಕುಡಿಯೋದಕ್ಕೂ ಚೆನ್ನಾಗಿರುತ್ತೆ. ನಾವು ಬೇರೆ ಕೆಲಸಗಳಿಗೆ ಯೂಸ್ನೂ ಸಹ ಮಾಡ್ಕೊಬೋದು. ಇನ್ನು ಇದಾದಮೇಲೆ ನಮ್ಮನ್ನ ಫಿಲ್ಟ್ರನ್ನ ವಾಶ್ ಮಾಡಿ ನಾನು ತುಂಬ ದಿನ ಆಗಿತ್ತು. ಸೊ ಅದೇ ಕಾರಣಕ್ಕೋಸ್ಕರ ಇವಾಗ ಬಂದು ಫಿಲ್ಟ್ರನ್ನ ಎಲ್ಲ ಬಿಚ್ಕೊಂಡು ತೊಗೊಂಡೋಗಿ ನೀರು ಏನು ಹಿಡಿತೀವಿ ಅದನ್ನೆಲ್ಲ ವಾಶ್ ಮಾಡಿಕೊಂಡು ತೊಗೊಂಬಂದು ಇವಾಗ ಹಾಕ್ಬಿಟ್ಟು ಫಿಲ್ಟ್ರ್ ಆನ್ ಮಾಡಿದ್ದೀನಿ. ಇನ್ನು ಅಕ್ಕಿ ಡಬ್ಬದಲ್ಲಿ ಅಕ್ಕಿನೂ ಸಹ ಖಾಲಿಯಾಗಿತ್ತು. ಸೊ ಗೌರ್ಮೆಂಟಲ್ಲಿ ಕೊಡುವಂಥ ಸೊಸೈಟಿ ಅಕ್ಕಿನೇ ನಾವು ಯೂಸ್ ಮಾಡೋವಂಥದ್ದು. ಬಿಕಾಸ್ ಏನಂತಂದರೆ ನಮ್ಮ ಮನೇಲಿ ಜಾಸ್ತಿ ರೈಸ್ ಐಟಮ್ ಮಾಡಲ್ಲ. ಸೊ ಅದು ನಿಮಗೂ ಗೊತ್ತಲ್ಲ, ಆ ಕಾರಣಕ್ಕೋಸ್ಕರ ಬರೀ ಮಧ್ಯಾಹ್ನ ಟೈಮ್ಗೆ ಮುದ್ದೆ ಜೊತೆಗೆ ತಿನ್ನೋದಕ್ಕಷ್ಟೇ ಅನ್ನ ಮಾಡ್ಕೊಳೋ ಅಂಥದ್ದು. ಅಕ್ಕಿನೆಲ್ಲ ಆಲ್ರೆಡಿ ಕ್ಲೀನ್ ಮಾಡಿ ಚೀಲದಲ್ಲಿ ಹಾಕಿ ಕಟ್ಟಿಕ್ಕಿರ್ತೀವಿ. ಖಾಲಿ ಆದಂಗೆ ನಾನು ಬಾಕ್ಸ್ಗಳಿಗೆ ತುಂಬಿಕೊಂಡು ಯೂಸ್ ಮಾಡ್ಕೊಳೋ ಅಂಥದ್ದು. ಈ ಬಾಕ್ಸ್ ಪೂರ್ತಿ
ಪೂರ್ತಿ ತುಂಬ್ಕೊತೀನಿ. ಈ ಬಾಕ್ಸ್ ಪೂರ್ತಿ ತುಂಬ್ಕೊಂಡ್ರೆ ನಮಗೊಂದು 15ರಿಂದ 20 ದಿವಸ ಬರುತ್ತೆ. ಸೊ ನನಗೆ ಅಷ್ಟು ಬಂದರೆ ಸಾಕು. ಇನ್ನು ನೆಕ್ಸ್ಟ್ ಮಿಕ್ಕಿರೋ ಅಂಥ ಅಕ್ಕಿಗಳನ್ನು ನಾವು ರೊಟ್ಟಿ ಮಾಡೋದಕ್ಕೆಲ್ಲ ಯೂಸ್ ಮಾಡೋ ಟೈಮಲ್ಲಿ ಅದನ್ನೆಲ್ಲ ವಾಶ್ ಮಾಡಿ ತೊಳೆದು 3ರಿಂದ 4 ಸತಿ ನೀರಲ್ಲಿ ಚೆನ್ನಾಗಿ ವಾಶ್ ಮಾಡಿ ಆ ನೀರನ್ನೆಲ್ಲ ಬಸಿದು ಅದನ್ನು ಒಂದು ಸೀರೆ ಮೇಲೆ ಎಲ್ಲ ಅಳ್ಳಿ ಚೆನ್ನಾಗಿ ಒಣಗಿಸಿ ಅದಾದಮೇಲೆ ಮಿಲ್ಗೆ ತೊಗೊಂಡೋಗಿ ಪುಡಿ ಮಾಡಿಸ್ಕೊಂಬಂದಾದ್ಮೇಲೆ ಅದನ್ನು ಜಲ್ಡೆ ಹಿಡಿದು ರೊಟ್ಟಿ ಮಾಡೋದ್ರಿಂದ ರೊಟ್ಟಿನೂ ಸಹ ನೋಡೋದಕ್ಕೆ ವೈಟ್ಗೆ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಟೇಸ್ಟೂ ಅಷ್ಟೇ ಕರುಮ್ ಅನ್ನೋ ಥರ ಆಗ್ಬೋದು ಅಥವಾ ಬೇಯ್ದಲೇ ಇರೋ ಥರನೇ ಆಗ್ಬೋದು. ಆ ಥರ ಎಲ್ಲ ಏನೂ ಆಗೋದಿಲ್ಲ. ರೊಟ್ಟಿನೂ ಸಹ ತುಂಬ ಚೆನ್ನಾಗಿರುತ್ತೆ. ಈಗ ನೋಡ್ತಾ ಇದ್ದೀರಲ್ಲ, ಈ ಥರ ನಾನೊಂದು ಬಾಕ್ಸ್ ಪೂರ್ತಿಯಾಗಿ ತುಂಬಿ ಇದನ್ನು ಎತ್ತಿಟ್ಕೊತೀನಿ. ಇನ್ನು ಇವತ್ತು ಹೊರಗಡೆ ಬಂದು ವಾತಾವರಣ ಫುಲ್ಲು ತಣ್ಣಗೆ ತುಂಬ ಚೆನ್ನಾಗಿತ್ತು. ಗಾಳಿನೂ ಸಹ ತುಂಬ ಚೆನ್ನಾಗಿ ಬೀಸ್ತಾ ಇತ್ತು. ಇನ್ನು ಸಂಜೆ ಆಗಿದ್ದ ಕಾರಣದಿಂದ ನಾನು ಹೋಗಿ ಮುಖ ಎಲ್ಲ ತೊಳ್ಕೊಂಬಂದು ದೇವ್ರ ಮನೇಲಿ ಪೂಜೆನೂ ಸಹ ಮುಗಿಸ್ಕೊಂಡೆ. ಅಷ್ಟರಲ್ಲೇ ಹೊರಗಡೆ ನೋಡ್ತಾ ಇದ್ದೀರಲ್ಲ, ನೋಡ್ತಾ ಮಳೆನೂ ಸಹ ಸ್ಟಾರ್ಟ್ ಆಯಿತು. ಇನ್ನು ಟೈಮ್ ಒಂದು 5:15 5:45 ಟೈಮಿಂಗ್ಸ್ ಇರ್ಬೋದು. ಬಟ್ ಮಳೆನೂ ಅಷ್ಟೇ ತುಂಬ ಚೆನ್ನಾಗಿ ಸ್ಟಾರ್ಟ್ ಆಯಿತು. ಯಾವ ರೀತಿಯಾಗಿ ಮೋಡ ಆಗಿದೆ ಅಂದರೆ ಝೂಮ್ ಮಾಡಿ ನಿಮಗೆ ತೋರಿಸ್ತೀನಿ ನೋಡಿ. ನಮ್ಮ ಮನೆ ಮುಂದೆಗಡೆ ಇರುವಂಥ ಬೆಟ್ಟ, ಅದ್ರ ಮೇಲೆ ಇರುವಂಥ ಫ್ಯಾನ್ ಏನೂ ಕಾಣಿಸ್ತಾ ಇಲ್ಲ, ಅಷ್ಟು ಕ್ಲೌಡ್ ಆಗಿದೆ. ಬಟ್ ಮಳೆ ಮಾತ್ರ ಸುಮಾರಾಗೇನೆ, ಏನು ತುಂಬ ಜೋರಾಗೆಲ್ಲ ಬಿತ್ತು ಅನ್ನೋ ಥರ ಎಲ್ಲ ಏನೂ ಇಲ್ಲ. ಎಷ್ಟೇ ಮಳೆ ಬರ್ತಿದ್ರೇನು, ಏನು ಆಗ್ತಿದ್ರೇನು, ಎಷ್ಟು ಗಾಳಿ ಇದ್ರೇನು ಕಾಯಕವೇ ಕೈಲಾಸ ಅಂದಂಗೆ ನಾನು ನನ್ನ ಮಗಳು ಛತ್ರಿ ತೊಗೊಂಡು ನಾವು ನಮ್ಮ ಡೈರಿ ಕಡೆಯೂ ಸಹ ಹೊರಟು. ನಮ್ಮ ಯಜಮಾನರು ಇನ್ನೊಂದು ಕಡೆ ಹೋಗ್ಬೇಕಿತ್ತು ಡೈರಿಗೆ, ಅವ್ರು ಅಲ್ಲೋದ್ರು. ಸೊ ನಾನು ನಮ್ಮ ಮಗಳು ಇಲ್ಲಿಗೆ ಬಂದುಬಿಟ್ಟು ಪೂಜೆ ಮಾಡಿಕೊಂಡು ಡೈರಿಲಿದ್ದಂಥ ಕೆಲಸಗಳು ಹಾಲು ಅಳ್ಸೋದನ್ನೆಲ್ಲ ಮುಗಿಸ್ಕೊಂಡು ರಾತ್ರಿ ಸೀದಾ ಮನೆ ಕಡೆ ಬರ್ತಿದ್ದಾಗೇ ಕರೆಂಟ್ ಇತ್ತು. ಸೊ ಅದಕ್ಕೋಸ್ಕರ ಇವಾಗ ಪಲ್ಯ ಟೊಮೆಟೊ ಗೊಜ್ಜನ್ನು ನಾನು ಮೊದಲೇ ಮಾಡಿ ಇಟ್ಬಿಟ್ಟು ಹೋಗಿದ್ದೆ. ಸೊ ಅದಕ್ಕೆ ಇವಾಗ ಚಪಾತಿನ ಸಹ ನಾನು ಮಾಡ್ಕೊತಾ ಇದ್ದೀನಿ. ನನ್ನ ಮಗಳಿಗಂತೂ ಬಿಸಿ ಚಪಾತಿಗೆ ತುಪ್ಪನೆಲ್ಲ ಕ್ಲೀನಾಗಿ ಹಾಕ್ಬಿಟ್ಟು ಸವರ್ಬಿಟ್ಟು ಕೊಟ್ಟೆ. ಅವರಂತೂ ತುಂಬ ಖುಷಿಯಾಗಿ ತಿಂದರು. ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮ್ಗೆ ಏನು ಅನ್ನಿಸ್ತು ಅಂತ ಪ್ಲೀಸ್ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ಕೊತ ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.